ವೆಲ್ಕಮ್ ಬ್ಯಾಕ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನೀವು ಇನ್ನೂ ಏನಾದರೂ ನನ್ನ ಟೆಲಿಗ್ರಾಮ್ ಚಾನಲ್ನು ಸಹ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂತಹ ಲಿಂಕನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬಹುದು. ಆ್ಯಂಡ್ ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಆಗಲೆಂದು ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಆ್ಯಂಡ್ ರಿವಿಷನ್ಗೆ ಬೇಕಾದಂತಹ ಎಲ್ಲ ಇಂಪಾರ್ಟೆಂಟ್ ಸ್ಲೈಡ್ಸ್ PDF ಸಹ ನಾನು ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇನೆ. ಆ್ಯಂಡ್ ಏನೇ ಅಪ್ಡೇಟ್ಸ್ಗಳು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಕುರಿತಾಗಿ ಇದ್ದರೆ ನಾನು ಅಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಆ್ಯಂಡ್ ಮೊನ್ನೆ ತಾನೇ ಎಲಿಜಿಬಿಲಿಟಿ ಹಾಗೂ ನಾನ್ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು ಅಷ್ಟೇನು ಭಯ ಪಡಬೇಕಾಗಿ ಏನೂ ಇಲ್ಲ. ಆ್ಯಂಡ್ ನೀವು ನಾನ್ ಎಲಿಜಿಬಿಲಿಟಿ ಲಿಸ್ಟ್ನಲ್ಲಿ ಬಂದಂತಹ ವಿದ್ಯಾರ್ಥಿಗಳು ನಾನು ಹೇಳುವ ರೀತಿ ಮಾಡಿದರೆ ಸಾಕು, ನೆಕ್ಸ್ಟ್ ಟೈಮ್ ಕರೆಕ್ಟೆಡ್ ಲಿಸ್ಟಲ್ಲಿ ನೀವು ಎಲಿಜಿಬಲ್ ಆಗುತ್ತೀರಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ಏನು ಮಾಡಬೇಕಂದ್ರೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು ರೀಸನ್ ಫಾರ್ ನಾನ್ ಎಲಿಜಿಬಿಲಿಟಿ ನೋಡಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ವಂಶವೃಕ್ಷ ನಾಟ್ ಅಪ್ಲೋಡೆಡ್ ಇಲ್ಲಿ ನೋಡಿ, ವಂಶವೃಕ್ಷ ನಾಟ್ ಅಪ್ಲೋಡೆಡ್ ಅಂದರೆ ಇಂಥ ವಿದ್ಯಾರ್ಥಿ ಏನು ಮಾಡಬೇಕಂದ್ರೆ ವೃಕ್ಷವನ್ನು ಮರಳಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಗ ನಿಮ್ಮ ಎಲಿಜಿಬಿಲಿಟಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ಕಂಪ್ಲೀಟ್ ಅಫಿಡವಿಟ್ ಅಪ್ಲೋಡೆಡ್ ಹೆನ್ಸ್ ರಿಜೆಕ್ಟೆಡ್. ನೋಡಿ, ಇವರು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಅಪ್ಲೋಡ್ ಮಾಡಿದ್ದಾರೆ, ಬಟ್ ಇನ್ಕಂಪ್ಲೀಟ್ ಅಫಿಡವಿಟ್ ಅಂದರೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಸ್ವಲ್ಪ ಚೇಂಜ್ ಮಾಡಿ ಅಪ್ಲೋಡ್ ಮಾಡಿದ ಕಾರಣ ರಿಜೆಕ್ಟ್ ಆಗಿದೆ. ಆ್ಯಂಡ್ ಇನ್ಕಂಪ್ಲೀಟ್ ಅಫಿಡವಿಟ್ ಅಪ್ಲೋಡೆಡ್ ಹೆನ್ಸ್ ರಿಜೆಕ್ಟೆಡ್ ಅಂದರೆ ನೀವು ಅಫಿಡವಿಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ ಕಾರಣ ರಿಜೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ತಹಶೀಲ್ದಾರ್ ನಾಟ್ ಅಪ್ಲೋಡೆಡ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ತಹಶೀಲ್ದಾರ್ ಪ್ರೊವೈಡ್ ಮಾಡಿರುವಂತಹ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿಲ್ಲ, ಆದ ಕಾರಣ ರಿಜೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂದರೆ ವ್ಯವಸಾಯಗಾರರ ದೃಢೀಕರಣ ಪತ್ರ ಅವರಿಗೆ ಸಿಕ್ಕಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವಂಶವೃಕ್ಷ ನಾಟ್ ಅಪ್ಲೋಡೆಡ್ ಆ್ಯಂಡ್ ಇನ್ ಅಫಿಡವಿಟ್ ಒನ್ ಸೆಕೆಂಡ್ ಪಾರ್ಟಿ ಶುಡ್ ಬಿ US ಬೆಂಗಳೂರು ಹೆನ್ಸ್ ರಿಜೆಕ್ಟೆಡ್. ಇಲ್ಲಿ ನೋಡಿ, ವಂಶವೃಕ್ಷ ಅವರಿಗೆ ಅಪ್ಲೋಡ್ ಆಗಿಲ್ಲ ಆ್ಯಂಡ್ ಅಫಿಡವಿಟ್ 1 ಒಳಗೆ ಸೆಕೆಂಡ್ ಪಾರ್ಟಿ US ಬೆಂಗಳೂರು ಹಾಕಿದ್ದಕ್ಕೆ ರಿಜೆಕ್ಟ್ ಆಗಿದೆ. ಹಾಗೆ ಮುಂತಾದವು ಇಲ್ಲಿ ನೋಡಿ, ಅಫಿಡವಿಟ್ 1 ಇನ್ಕಮ್ ಈಸ್ ನಾಟ್ ಮೆನ್ಷನ್ಡ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ಶುಡ್ ಬಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು ಹೆನ್ಸ್ ರಿಜೆಕ್ಟೆಡ್. ಹೀಗೆ ಅಫಿಡವಿಟ್ ಸಲುವಾಗಿ ಬಹಳ ರಿಜೆಕ್ಟ್ ಆಗಿವೆ. ನೀವು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಆದಾಗ ಎಲಿಜಿಬಲ್ ಆಗುತ್ತೀರಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಅಗ್ರಿಕಲ್ಚರಿಸ್ಟ್ ಶುಡ್ ಬಿ ಇನ್ ದಿ ನೇಮ್ ಆಫ್ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಇನ್ ಅಫಿಡವಿಟ್ 1 ಸೆಕೆಂಡ್ ಪಾರ್ಟಿ ಶುಡ್ ಬಿ US ಬೆಂಗಳೂರು ಹೆನ್ಸ್ ರಿಜೆಕ್ಟೆಡ್. ಇಲ್ಲಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ಕಮ್ ಮಿಸ್ಮ್ಯಾಚ್ ಆಗಿದ್ದಕ್ಕೆ ರಿಜೆಕ್ಟ್ ಆಗಿದೆ. ಅಫಿಡವಿಟ್ ಅಪ್ಲೋಡ್ ಮಾಡಿಲ್ಲ ಅಂತ ರಿಜೆಕ್ಟ್ ಆಗಿದೆ. ಆ್ಯಂಡ್ ಹಿಯರ್ ಇಲ್ಲಿ ಸ್ಯಾಲ್ರಿ ಇನ್ಕಮ್ ಹೈಯರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್ ಅಂದರೆ ಸ್ಯಾಲ್ರಿ ಇನ್ಕಮ್ ಹೆಚ್ಚಿಗೆ ಇದೆ ಅಗ್ರಿಕಲ್ಚರ್ ಇನ್ಕಮ್ಗಿಂತ, ಅದಕ್ಕಾಗಿ ರಿಜೆಕ್ಟ್ ಆಗಿದೆ. ಇನ್ಕಮ್ ಮಿಸ್ಮ್ಯಾಚ್ ಇನ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಅಫಿಡವಿಟ್ 1 ಅಂದರೆ ಅಫಿಡವಿಟ್ 1ನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಳಗಿನ ಇನ್ಕಮ್ ಅಫಿಡವಿಟ್ 1ನಲ್ಲಿ ಇನ್ಕಮ್ ಚೇಂಜ್ ಆಗಿರೋ ಸಲುವಾಗಿ ರಿಜೆಕ್ಟ್ ಆಗಿದೆ. ಆ್ಯಂಡ್ ಮುಂತಾದ ರೀಸನ್ಸ್ಗಳು ರಿಜೆಕ್ಟ್ ಆಗಲು ಕಾರಣವಾಗಿವೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಸ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಮಿಸ್ಮ್ಯಾಚ್ ಆಗಿರುವಂತಹದ್ದು ಆ್ಯಂಡ್ ಅಫಿಡವಿಟ್ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿಯಲ್ಲಿ ಚೇಂಜ್ ಮಾಡಿರುವಂತಹದ್ದು. ಆ್ಯಂಡ್ ನೆಕ್ಸ್ಟ್ ವಂಶವೃಕ್ಷದಲ್ಲಿ ಮಿಸ್ಮ್ಯಾಚ್ ಆಗಿರುವ ಸಲುವಾಗಿ ಬಹಳ ಸ್ಟೂಡೆಂಟ್ಸ್ಗಳ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ರಿಜೆಕ್ಟ್ ಆಗಿದೆ. ಹಾಗಾಗಿ ನೀವು ಇವೆಲ್ಲ ಕರೆಕ್ಟ್ ಮಾಡಿಸಿ, ಹಾಗೆ 29ನೇ ತಾರೀಕು ಮಧ್ಯಾಹ್ನ 12 ಗಂಟೆಯ ಒಳಗೆ ಅಪ್ಲೋಡ್ ಮಾಡಿದರೆ ನೀವು ಎಲಿಜಿಬಲ್ ಆಗುತ್ತೀರಿ, ಇಲ್ಲವೆಂದರೆ ನಾನ್ ಎಲಿಜಿಬಲ್. ಆ್ಯಂಡ್ ಎಲಿಜಿಬಿಲಿಟಿ ಆದರೆ ಮಾತ್ರ ಎಕ್ಸಾಮ್ ಬರೆಯಲು ಅವಕಾಶ ಇದೆ. ಆ್ಯಂಡ್ 29ನೇ ತಾರೀಕಿನ ನಂತರ
ನೀವೇನಾದರೂ ಅಪ್ಲೋಡ್ ಮಾಡುತ್ತೀರಿ ಅಂದರೆ ಅದು ರಿಜೆಕ್ಟ್ ಆ್ಯಂಡ್ ಅಪ್ಲೋಡ್ ಮಾಡಲು ಸಾಧ್ಯವಿಲ್ಲ ಆ್ಯಂಡ್ ಎಕ್ಸಾಮ್ ಬರೆಯಲು ಸಾಧ್ಯವಾಗುವುದಿಲ್ಲ. ಆ್ಯಂಡ್ 29/12 ಗಂಟೆಯ ಒಳಗೆ ನೀವು ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟ್ ಮತ್ತೆ ಬಿಡುತ್ತಾರೆ. ಅದರ ಪ್ರಕಾರ ಎಕ್ಸಾಮ್ ಬರೆಯಲು ಅವಕಾಶವಾಗಿರುತ್ತೆ. ಆ್ಯಂಡ್ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.